ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಪ್ರೀವಿಯಸ್ ಎಪಿಸೋಡ್ ನೋಡಿಲ್ಲ ಅಂದರೆ ನೋಡಿ. ನಮ್ಮ ಯಾವ್ದು ಬ್ರೋ ಈ ದೇವಸ್ಥಾನದ ಹೆಸರು? ಹಾಂ, ವಿಜಯ ವಿಠಲ. ಸೊ ಮುಗಿಸಿದ್ದಾಯಿತು. ಇವಾಗ ಇಲ್ಲಿಂದ ವಿರೂಪಾಕ್ಷ ಕಡೆಗೆ ಹೋಗ್ತಿದ್ದೀವಿ. ಥ್ಯಾಂಕ್ಸ್ ಬ್ರೋ. ಸರಿ ಬನ್ನಿ ಹೋಣ. ನನಗಂತೂ ದಾರಿ ಗೊತ್ತಿಲ್ಲ, ಯಾರಿಗೆ ದಾರಿ ಗೊತ್ತೋ ಕೇಳು. ವಿರೂಪಾಕ್ಷನಾ? ಹಾಂ ಸರಿ ಬ್ರೋ, ಓಕೆ ಥ್ಯಾಂಕ್ ಯು. ಹಾಂ, ಐಸ್ ಕ್ರೀಮ್ ಅವರೆಲ್ಲ ದಾರಿ ಹೇಳೋ ಥರ ಆಯಿತು. ಓಕೆ ಅಪ್ಪ, ತಣ್ಣ ಗಾಳಿ ಹೋಗ್ತಿದ್ರೆ ಹೆಂಗಿದೆ ಗೊತ್ತಾ. ಬನ್ನಿ ಹೊರಡೋಣ. ಎಲ್ಲರೂ ಬಂದರು. ಇವಾಗ ನಮ್ಮ ರಾಜು ಅವರು ನಮಗೆ ದಾರಿ ಹೇಳ್ತಾರೆ. ನಾವು ಓಡಿಸ್ಕೊಂಡು ಹೋಯ್ತಾ ಇರೋಣ. ಒಂದೇ ರೋಡ್ ಇದೆ ಇವಾಗ ಸದ್ಯಕ್ಕೆ. ಅಯ್ಯಪ್ಪ, ಓಡಿದಕ್ಕೆ ಸ್ವಲ್ಪ ಸುಸ್ತಾಗೋಯ್ತು. ರಿಕವರ್ ಕೂಡ ಆಗೋಗ್ಬಿಟ್ಟೆ. ಸೊ ಇವತ್ತಿಗೆ 33ನೇ ದಿನ. ಎಲ್ಲಿಗರು ಒಂದು ಸ್ವಲ್ಪ ಜರುಗ್ಸೋ ನೋಡಿ ಸ್ನೇಹಿತರೆ. ಇದೇ ಗೇಟ್ ಇದ್ದಿದ್ದು ಆ್ಯಕ್ಚುಲಿ. ಅದನ್ನೆಲ್ಲ ಹೊಡೆದಾಕ್ಬಿಟ್ಟವ್ರೆ. ಅದು ಬ್ಲ್ಯಾಕ್ ಮಾರ್ಕ್ ಏನಾದರೂ ಕಾಣಿಸ್ತಿದೆಯೋ ಆ ಟೈಮಲ್ಲೆಲ್ಲ ಕ್ಯಾನಾನ್ಸ್ನ ತೊಗೊಂಬಂದು ಇಲ್ಲೆಲ್ಲ ಇಟ್ಬಿಟ್ಟು ಶೂಟ್ ಮಾಡ್ತಾ ಇದ್ದಿದ್ದು. ಎಲ್ಲ ಹೊಡೆದಾಕ್ಬಿಟ್ಟವ್ರೆ, ಏನೂ ಬಿಟ್ಟಿಲ್ಲ. ಬಟ್ ಬಿಟ್ಟವ್ರು ಸ್ವಲ್ಪ. ಅದಕ್ಕೆ ಆ್ಯಂಟಿಕ್ ಆಗಿದ್ದು. ಇಲ್ಲಾಂದರೆ ದೇವಸ್ಥಾನ ಆಗ್ಬಿಡ್ತಿತ್ತು. ಪೊಲೀಸವ್ರು ಕಾಯ್ಕೊಂಡು ಕೂತಿದ್ದಾರಲ್ಲ ಗುರು. ಇಲ್ಲೇನು ಹಂಪಿಯಲ್ಲಿ ಅಲ್ಲಿ ನೋಡಿ ಮುಂದೆ ಸ್ಟ್ರಕ್ಚರ್ ಒಳ್ಳೆ ಕ್ರೇಜಿ ಆಗಿದೆ. ಮೌಂಟೇನ್ಸಲ್ಲಿ ಆಟೋಮೆಟಿಕ್ಕಾಗಿ ಫಾರ್ಮ್ ಆಗಿದ್ದು ಅದೆಲ್ಲ. ಅಲ್ಲಿ ನಿಮ್ಗೇನಾದರೂ ಕಾಣಿಸ್ತಿದೆ? ಓಹೋ, ಅಲ್ಯಾವುದೋ ದೇವಸ್ಥಾನ ಇದೆ. ಅಲ್ಯಾವುದೋ ದೇವಸ್ಥಾನ ಇದೆ ಅಲ್ಲ. ಬೆಳಗ್ಗೆ ಆ್ಯಕ್ಚುಲಿ 9 ಗಂಟೆಗೆಲ್ಲ ಬಿಟ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಕವರ್ ಮಾಡಿಕೊಂಡು ಸ್ಟೇಗೆ ಹೋಗ್ಬಿಡ್ಬೋದಾಗಿತ್ತು. ಬಟ್ ಏನು ಗೊತ್ತಾ, ಸ್ಟೇಗೆ ಹೋಗೋಕ್ಕೆ ಆಗಿಲ್ಲ ಸ್ನೇಹಿತರೆ. ಏನಾಯ್ತು, ಗಿರಿಯವ್ರು ಆಚೆ ಬಂದ್ಬಿಟ್ರು ಕಾರಿಂದ. ರೇವ್ ಮಾಡ್ಕೊಂಡು ಹೋಗ್ತಾವ್ರೆ ನಮ್ಮ ವಿನಾಯಕ್ ಅವರು ಅಂತ. ಸೂಪರ್ ಗುರು. ಅಲ್ಲಿ ನೋಡಿ ಮುಂದೆ ಫುಲ್ ಜಗಳ ನಡೀತಿದೆ. ಗೌತಮ್ ಅವ್ರದ್ದು ಮತ್ತೆ ಇವ್ರದ್ದು, ರಾಹುಲ್ ಅವ್ರದ್ದು. ಇಲ್ಲಿ ನೋಡಿ, ಇವ್ರು ಪಕ್ಕಕ್ಕೆ ಹೋಗೋಕ್ಕೆ ಅಂತ ಅವ್ರು ಬಿಡ್ತಾ ಇಲ್ಲ. ಅಯ್ಯೋ ಏನ್ ಗುರು ನಡೀತೈತೆ ಕಾರಲ್ಲಿ. ಅದೇನೋ ಬೇರೆ ಥರ ಕಾಣ್ತಿದೆ. ನಮ್ಮ ಬಾಯ್ಸ್ ಹೆಂಗೆ ಅಂದರೆ ಎಲ್ಲಿ ಬಂದರು ಫುಲ್ ಜಾಲಿ, ಯಾರನ್ನೂ ಲೆಕ್ಕ ಮಾಡಲ್ಲ. ಅಯ್ಯೋ ಇಡ್ತಾ ಇದ್ರು. ಆಫ್ ಮಾಡಿಬಿಡೋಬಿಟ್ರು. ಬಸ್ಸವ್ರು ನಮಗೆ ಬಿಡ್ತಿಲ್ಲ, ಇವ್ರು ಅವ್ರನ್ನ ಬಿಡ್ತಿಲ್ಲ. ಇವಾಗ ಸಾರಿನಂತೆ, ಊಫಿನಂತೆ, ಏನು ಹೇಳಿ ಮನಸ್ಸು ಎಲ್ಲ ಆಯಿತು. ಇವಾಗ ಸಾರಿನಂತೆ ಆಫ್ ಮಾಡಿಬಿಟ್ಟಿದ್ದಕ್ಕೆ. ಎಲ್ಗುರು ಇನ್ನೊಂದು ಗಾಡಿ BMW ಕಾಣ್ತಾನೆ ಇಲ್ಲ. ಬನ್ನಿ, ಅಲ್ಲಿ ಮುಂದೆ ಬರ್ತಾರಲ್ಲ, ಕಾರೆಲ್ಲ ಬಂದರೆ ಹಿಂಸೆ ಆಗುತ್ತೆ ಅಂತ ಅಷ್ಟೇ. ಸ್ನೇಹಿತರೆ, ವಿರೂಪಾಕ್ಷ ಟೆಂಪಲ್ ಹತ್ರ ಬಂದರೆ ನೋಡಿ, ವಿರೂಪಾಕ್ಷ ದೇವಸ್ಥಾನ ಅಲ್ಲಿದೆ. ಹಿಂಗೇ ನಡ್ಕೊಂಬಂದರೆ ನಿಮಗೆ ಶಾಪಿಂಗ್ ಸಿಗುತ್ತೆ. ಏನೇನು ಬೇಕೋ ಎಲ್ಲ ತೊಗೋಬೋದು ಇಲ್ಲಿ ಬಂದರೆ. ನೋಡಿ ವಿಡಿಯೋ ಒಳಗಡೆ ವಿಡಿಯೋ ಫಾರಿನರ್ಸ್ ಎಲ್ಲ ಮಾತಾಡ್ಸೋರೆ. ಇಲ್ಲಿ ನೋಡಿ ಕಿಕ್ ಬಾಕ್ಸಿಂಗ್ ಮಾಡೋರು ಅವರು. ಎಸ್ ಏನ್ ಗುರು ಇದು? ಓಕೆ, what's your age? 53. Okay. You are from Scotland. Okay. Nice. For what did you come here? Like to enjoy? Yeah, just get away from England, because England's no good. Oh. England's no good? And America no good. Oh, okay. Okay. So you are India here. good. India good? Yeah. Thank you. England Nice. Not nice. Not nice? like America. Oh. Like America. They backed Ukraine for no reason whatsoever. Then why Yeah. Indians are going to America and England? For study. Study. Sorry. Yes. Okay. And wages are good. Only study and Yeah, money. money, yes. Yeah. And private healthcare. Oh, private healthcare. So what do you think? What suggestions do you have for Indian? Just stay how you are. Okay. That's great. I mean, People are beautiful. Very nice. You know, everybody I speak to are really friendly. Yeah. Yeah. Nice.
but I don't like the government. Oh, don't say that. No, nice. I hope it doesn't go viral. No. You are touring India or Yeah, I've been here 2.5 weeks, 2.5 weeks? and it's beautiful. Oh, Total, how nice. many days for India tour? Where and all you had been? I've been Mumbai, Oh, okay. Goa, and Goa. here. Oh, now we are then. After this? Pandi. No. ಪಾಂಡಿಚೇರಿ Kerala. No, down south a little bit. Kanyakumari. No, I can't remember the name of it. Bengaluru. No, not so far. There's a big palace there. Oh, Mysore. Mysore, yeah. Yes, Mysore. I'm going down there. ನೋಡಿ ನೆಕ್ಸ್ಟ್ ಮೈಸೂರ್ಗೆ ಹೋಯ್ತವ್ರಂತೆ And then ಸೂಪರ್ after that, I don't know. Okay. Okay. What's he dressed up as? You got a pant on, you know. What's he dressed up as? That look brilliant, look. Yeah. It's looking nice for him. He look beautiful. ಓ ನೈಸ್ ಬ್ಯೂಟಿಫುಲ್ ಗಾಯ್ Hi. ಯಾ He's ಗೌತಮ್ a YouTuber here in Karnataka. Yeah. ಯಾ You look like you're going to bed. ಏನ್ ಹೇಳಿ Joking, this is not joking. How many members you came from England? You're alone? Yeah. I travel alone. You travel alone. I've been halfway around the You're world. alone only. Oh, okay. Yeah. Alone. I've been lots of places. But I think Indian people are the friendliest. Yeah. They look like this. Yes. And then when I say hello, they go, oh! But the first impression, they're like, ಯಾ ಐ ಮೀನ್ they want to fight me. Ah. And then I go, hello. And they go, oh, hello. What's your name? Where you ಖುಷಿ from? ನೋಡಿ Oh, my ಸ್ನೇಹಿತರೆ best friend. ಓ ಮೈ ಗಾಡ್ ಗಿರಿ ಅವ್ರು ತಪ್ಕೊಬಿಟ್ರು Very nice. Thank you so much for the compliment. ಎಸ್ Hey, everywhere Mumbai, I have a beer, they sit down, talk to me. I came here the other morning at 6:30 Okay. and I got 300 yards. Yeah. You know how long it took me? Yes. 4 hours. 4 hours. 300 yards in 4 hours. 4 hours. Yeah, talking to everybody. Yo, okay. There. Okay. Oh, yeah, Everybody is like talking us. to- I Yeah, think yeah. getting up from here to here. And I went back to the digs and said, where have you been? You 4 hours. I said, I'm not bad. I walked You from were here lost in the Yes. street, to the by the way. temple. Yeah. in 4 hours. 4 Yeah. hours. You were lost in the street by talking to I loved everyone. it. I loved it. You know what I mean? Yeah, But you I- loved it. Yeah, it's good actually. That's You the are. point, actually. you know. There's no dull days. Oh. You know, you've got always somebody to speak to, and the conversation is good, and have a coffee and talk and get Nice. to know people. It's good, you know what I Yes, mean? yes. And I've been all over Asia, and I think Indian people are the friendliest. Thank you for Yeah, the compliment. I've been to America, Canada, Yeah. Vietnam, Thank you. I mean, South keep Africa, visiting. Everywhere. Bali, Germany, Spain, Italy. Okay. I've been everywhere, and out of the whole lot of them, the Indian people are the Are very friendliest. friendly. Okay. Yeah. So, what were you doing? ಸ್ನೇಹಿತರೆ ಹೋಗೋಕ್ಕಾಗಿಲ್ಲ ವಿರೂಪಾಕ್ಷವರೆಗೂ. ಐ ಮೀನ್ ಹೋಗಿದ್ವಿ, ತಪ್ಪೇನಿಲ್ಲ. ಬಟ್ ಏನು ಗೊತ್ತಾ ಸೀನು, ಆ ಗಾಡಿ ಹತ್ತಕ್ಕೆ ಹೋಗ್ಬಿಟ್ಟು ಕಾಲು ಹೊಡ್ಕೊಬಿಟ್ಟೆ. ಇಲ್ಲಿ ನೋಡಿ, ರಕ್ತ ಬಂದ್ಬಿಡಿದೆ. ರಕ್ತ ಅಮಾವಾಸ್ಯೆ ದಿನ ನೋಡಿ, ಎಲ್ಲರೂ ಭಯ ಪಡಿಸೋದ್ರಲ್ಲೇ ಅವರೇ. ದೇವ್ರು ಒಳ್ಳೇದು ಮಾಡಲಿ ಅಂತ ಕಾಲಲ್ಲಿ ರಕ್ತ ತೊಗೊಂಡಿದ್ದಾರೆ. ಇವರು ನೋಡಿದ್ರೆ ಅಮಾವಾಸ್ಯೆ ಅಂತ ಹೇಳಿ ಭಯ ಪಡಿಸ್ತವ್ರೆ. ನಾವು ನಮ್ಮ ಗೌತಮ್ ನಾಯ್ಡು ಅವ್ರ ಕಾರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಹಂಗೆ ಪೆಟ್ರೋಲ್ ಹಾಕ್ಸ್ಬೇಕು. 2 ಪಾಯಿಂಟ್ ಆಗ್ಬಿಟ್ಟಿದೆ ನೋಡಿ. ಆ ಗಾಡಿದು ಸೈಲೆನ್ಸರು, ರೆಡ್ ರೂಸ್ಟರು ಸಖತ್ ಖುಷಿ ಕೊಡುತ್ತೆ. ಪಟ್ ಪಟ್ ಅಂತ ಹೊಡಿಯುತ್ತೆ ಮಕ್ಕದ ಮೇಲೆ. ಸಕ್ಕದಾಗಿದೆ ಬ್ರೋ. ಒಂದ್ಸಾರಿ ರೈಸ್ ಮಾಡು. ಅಬ್ಬಾ, ಕೇಳಿಸ್ತಲ್ಲ? ಕಣ್ಣು ಹೊಡಿಯುತ್ತೆ ಪಟ್ ಪಟ್ ಅಂತ. ಇವ್ರು ಹೋಯ್ತಿಲ್ಲ, ಅವ್ರು ಬಿಡಲ್ಲ. ರೋಡ್ ಸೆಂಟ್ರಲ್ ಸ್ಟಾಪ್ ಮಾಡ್ಬಿಟ್ರು. ಏನ್ ಹೇಳಿ, ಇತ್ ಕಡೆ ಒಬ್ರು ಹತ್ ಕಡೆ ಒಬ್ರು. ಕಣ್ಣು ಕಲರ್ 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 ಕಲರ್. ವಿಚ್ ಕಲರ್ ಡು ಯು ವಾಂಟ್? ರಾತ್ರಿ ಇದನ್ನ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ರೆ ಸಾಕಾಗ ಇವ್ರು ನೋಡಿ ಫುಲ್ಲು. ಗೌತಮ್ ಅವ್ರ ಕಣ್ಣು ಹೆಂಗಿರುತ್ತೆ ಅಂದ್ರೆ, ಬ್ರೈನ್ ಇವಾಗ ಪಚ 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 ಅಂತ ಹೊಡಿತಿರುತ್ತೆ. ಹಾ ಹಾ ಹಾ
ನೋಡಿ ಸ್ನೇಹಿತರೆ, ನಮ್ಮ ಈ ಹಂಪಿ ರೈಡು ಈ ರೀತಿ ನಡೀತಿದೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಮ್ಮ ಗೌತಮ್ ಅವ್ರಿಗೆ ಫುಲ್ ಟಾರ್ಚರ್ ಕೊಡ್ತಾ ಇದ್ದೀವಿ. ಪಾಪ ಕಾರ್ ಓಡ್ಸೋಕ್ಕೆ ಟೆನ್ಷನ್ ಆಗ್ಬಿಟ್ಟಿರ್ತಾರೆ ಒಳಗಡೆ. ಸೊ ನೈಟ್ ರೈಡ್ಗೆ ಸ್ವಾಗತ ಸ್ನೇಹಿತರೆ. ನೋಡಿ ಬ್ರೋ, ನನ್ನ ಡ್ಯೂಕಲ್ಲಿ ಲೈಟೇ ಇಷ್ಟು ಬರುತ್ತೆ, ಸ್ಟಾಕ್ ಲೈಟು. ಕಾಡಲ್ಲಿ ಹೋಗ್ತಾ ಇದ್ರೆ ಏನು ಕಾಣಿಸುತ್ತೆ ಅಲ್ಲಿ, ಈ ಥರ ಕಾಣಿಸಿದ್ರೆ ನೋಡಿ ಇಷ್ಟೇ. ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ಹೆಂಗ್ ಉರಿತು ಗೊತ್ತಾ, ಕಾಡೊಳಗಡೆ ಇದೀವಿ. ನಂದು ಒಬ್ಬಂದೇ ಲೈಟು, ಇನ್ನೊಬ್ಬಂದ RC390 BS4 ವರ್ಷನು ಆಲಜನ್ ಲೈಟ್ಸು. ಅವನಲ್ಲಿ ಏನೂ ಕಾಣಿಸಲ್ಲ. ನಂದ್ರಲ್ಲಿ ಅವನ್ನ ಹಿಂದೆಗಡೆ ಹಾಕೊಂಡು ಈ ಹೈ ಬೀಮ್ ಹಾಕೊಂಡು ಹೋಗಿದ್ದೀನಿ. ಹೈ ಬೀಮ್ ಅಂತಾರ ಇದನ್ನ. ಡಿಸೆಂಬರಲ್ಲೆಲ್ಲೋ, ಡಿಸೆಂಬರ್ ಸ್ಟಾರ್ಟಿಂಗ್ ಆಫ್ ದ ಮಂತು, ನವೆಂಬರ್ ಎಂಡಿಂಗ್ ಆಫ್ ದ ಮಂತು ಡ್ರಿಸ್ಲಿಂಗ್ ಬೀಳ್ತಿತ್ತು, ಗ್ಯಾಪ್ನ ಇದೆ ಅಲ್ಲ, ಬೇಜಾರಾಗೋಯ್ತು ಬ್ರೋ. ಪೊಲೀಸವ್ರು, ಫಾರೆಸ್ಟ್ ಆಫೀಸರ್ಸ್ ಹಿಡ್ಕೊಂಡ್ಬಿಡೋದ ಸೆಂಟ್ರಲ್ಲಿ. ಫಾರೆಸ್ಟ್ ಆಫೀಸರ್ಸ್ ಹಿಡ್ಕೊಂಡ್ಬಿಟ್ಟು, ಆನೆ ಇದೆ ಸೆಂಟ್ರಲ್ಲಿ, ಬಿಡಲ್ಲ ನಿಮ್ಮನ್ನ, ಕಾಸು ಕೊಡಿ ಅಂತ ಹೇಳ್ಬಿಟ್ಟು 200 ರೂಪಾಯಿ ಕಿತ್ಕೊಂಡು ಹೋದ್ರು. ಆಮೇಲೆ ಬಿಟ್ರು 200 ರೂಪಾಯಿ ಕಿತ್ತಾದ್ಮೇಲೆ. ಹಾಂ, ನಾನು ಹಾಕಿದ್ರೆ ಇವಾಗ 4ನೇದಕ್ಕೆ ಹಾಕಿದ್ರೆ 100ಗೆ ಹೋಗ್ಬೇಕು. ಅಲ್ಲ ನೀವ್ ಹೇಳಿ ಒಂದ್ ಮಾತು ಚಚ್ತೀನಿ, ನಂಗೇನಿಲ್ಲ. ಅವ್ರು ನೋಡಿ 100ರಲ್ಲಿ ಚಚ್ಕೊಂಡು ಹೋಗ್ಬಿಟ್ರು. ಇದೆಲ್ಲ ಏನ್ ಆಗೋದೇ ಇಲ್ಲ ಬ್ರೋ. ಬನ್ನಿ ಬ್ರೋ, 70ರಲ್ಲೇ ಹೋಯ್ತಾ ಇದೀನಲ್ಲ ಇವಾಗ. 70 ಬ್ರೋ, ಅವ್ರನ್ನ ಕ್ಯಾಚ್ ಅಪ್ ಕೂಡ ಮಾಡಕ್ಕಾಗಲ್ಲ ಹಿಂಗ್ ಹೋಗಿಲ್ಲ ಅಂದ್ರೆ. ದಾರಿ ಗೊತ್ತಿಲ್ಲ. ಹೊಸ ಟೈರ್ ಬ್ರೋ, ಫುಲ್ ಗ್ರಿಪ್ ಇದೆ, ನಂಬಿಕೆ ಬಂತು. ಹಿಂದೆ ಕೂತಿರೋದು ನನಗೊತ್ತು ಬ್ರೋ. ABS 100% ಕೈ ಕೊಡಲ್ಲ ಅಂತ ಗೊತ್ತು. ಹೊಡಿರಿ ಬಿಗಿಯಾಗಿ ನೋಡೋಣ. ನಿಂತ್ಕೋತಲ್ಲ ಯಾರ್ಗುರು ಅವರು ಮುಂದೆ ಹುಂಡೈಯವರು, ಅವ್ರು ಇವ್ರಿಗೆ ಜಾಗನೇ ಬಿಡ್ತಿಲ್ಲ. ಎಷ್ಟು ಚಚ್ಚಕ್ ಟ್ರೈ ಮಾಡಿದ್ರು. ಎಷ್ಟು ದೂರ ಇನ್ನು ತೆರಿಯೋದು?